ಸ್ನೇಹಿತರೆ ನಮಸ್ಕಾರ. ನಾನು ಮೊನ್ನೆ ನಿಮಗೆ ಜಿ ಎಸ್ ಟಿ ಎಕ್ಸಮ್ಷನ್ ಬಗ್ಗೆ ಹೇಳಿದ್ದೆ. ಸಪೋಸ್ 20 lakhs ಬಿಸ್ನೆಸ್ ಮಾಡಿದರೆ ಆ್ಯನ್ಯುವಲ್ ಟರ್ನ್ ಓವರ್, ವಾರ್ಷಿಕ ವಹಿವಾಟು 20 ಲಕ್ಷದ ಒಳಗಿದ್ರೆ ನೀವು ಜಿ ಎಸ್ ಟಿ ಕಟ್ಟೋದು ಬೇಡ. 20 ಲಕ್ಷದ ₹1 ಮಾಡಿದರೂ ಕೂಡ ನೀವು ಜಿ ಎಸ್ ಟಿ ಕಟ್ಟಬೇಕು. 12% ಜಿ ಎಸ್ ಟಿ ರೂಮ್ ಮೇಲೆ ಕಟ್ಟಬೇಕು, 5% ನಿಮ್ಮ ರೆಸ್ಟೋರೆಂಟ್ ಸೇಲ್ ಮೇಲೆ ಕಟ್ಟಬೇಕು, 18% ಟ್ರಾನ್ಸ್ಪೋರ್ಟೇಷನ್ ಮೇಲೆ ಕಟ್ಟಬೇಕು. ನೆನಪಿಟ್ಕೊಳ್ಳಿ, 18% ಟ್ರಾನ್ಸ್ಪೋರ್ಟೇಷನ್ ಮೇಲೆ ಕಟ್ಟಬೇಕು. ಲಾಂಡ್ರಿ ಮೇಲೆ 18% ಕಟ್ಟಬೇಕು. ಹಾಗಂತ ನೀವು ಈಗ ಸಪೋಸ್ ₹16,000, ಒಂದು ಎಕ್ಸಾಂಪಲ್ಗೆ ₹20,000 ಜಿ ಎಸ್ ಟಿ ಕಟ್ಟೋದಾಗುತ್ತೆ. ಲಾಸ್ಟ್ ಮಂತ್ ಆಗಸ್ಟ್ ತಿಂಗಳದ್ದು 20,000 ಜಿ ಎಸ್ ಟಿ ಬಂದಾಗ ನೀವು ನಿಮ್ಮ ಸಪ್ಲೈಯರ್, ವೆಂಡರ್, ಸಪೋಸ್ ಲಾಂಡ್ರಿ ಬಿಲ್, ನೀವು ನಿಮ್ಮ ಬಟ್ಟೆನ ಲಾಂಡ್ರಿ ಕಳಿಸ್ತೀರಾ ಹೊರಗಡೆ, ಗ್ರಾಸರೀಸ್ ಪರ್ಚೇಸ್ ಮಾಡ್ತೀರಾ, ಫೋನ್ ಬಿಲ್ಸ್ ಕಟ್ತೀರಾ, ಕೇಬಲ್ ಬಿಲ್ ಕಟ್ತೀರಾ, ಅವ್ರ ಹತ್ರ ಜಿ ಎಸ್ ಟಿ ಬಿಲ್ ತೊಗೊಳ್ಳಿ. ನಿಮ್ಮ ಜಿ ಎಸ್ ಟಿ ನಂಬರ್ ಕೊಟ್ಟು ಅವ್ರ ಹತ್ರ ಜಿ ಎಸ್ ಟಿ ಬಿಲ್ ತೊಗೊಳ್ಳಿ. ನಿಮ್ಗೆ ಅವಾಗ ಇನ್ಪುಟ್ ಸಿಗುತ್ತೆ. 20,000ಕ್ಕೆ ನೀವು 10,000 ಕಟ್ಬೋದು. ಇನ್ಪುಟನ್ನು ಟ್ರ್ಯಾಕ್ ಮಾಡಿ, ಯು ವಿಲ್ ಎಂಡ್ ಅಪ್ ಪೇಯಿಂಗ್ ಹ್ಯೂಜ್ ಮನಿ ಟು ಜಿ ಎಸ್ ಟಿ. ಒಂದು ನೆನಪಿಟ್ಕೊಳ್ಳಿ, ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ, ವರ್ಷದ ಕೊನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ನಿಮ್ಮ ಎಲ್ಲ ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ನಿಮ್ಮ ವ್ಯವಹಾರದ ಟ್ರಾನ್ಸಾಕ್ಷನ್ ಏನಿದೆ ಕರೆಂಟ್ ಅಕೌಂಟ್ದು ಎಲ್ಲ ಇನ್ಕಮ್ ಟ್ಯಾಕ್ಸಿಗೆ ಮಾಹಿತಿ ಇರುತ್ತೆ, ನೋಟಿಸ್ಗಳು ಬರ್ಬೋದು. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಪೇಯಿಂಗ್ ಟ್ಯಾಕ್ಸಸ್. ಥ್ಯಾಂಕ್ ಯು.